ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಭಗವಂತ ಯಾವ ರೂಪದಲ್ಲಿ ನೊಂದವರ ಪಾಲಿಗೆ ಬರುತ್ತಾನೆಯೋ ಊಹಿಸಲು ಸಾಧ್ಯವಿಲ್ಲ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ವೆಂಕಟೇಶ್ ತಿಳಿಸಿದ್ದಾರೆ. ತಾಲೂಕಿನ ಚಿಕ್ಕಮ್ಮನಹಳ್ಳಿ ಸಮೀಪದ ದೇವರಹಟ್ಟಿ ಗ್ರಾಮದ ನಿವಾಸಿಗಳು ಮತ್ತು ಸದ್ಭಕ್ತರಾದ ಶ್ರೀಮತಿ ಲಕ್ಷ್ಮೀ ಚನ್ನಕೇಶವ ಅವರ ಮನೆಯ ಆವರಣದಲ್ಲಿ ಶ್ರೀ ಶಾರದಾಶ್ರಮದ ಸಹಯೋಗದಲ್ಲಿ ಆಯೋಜಿಸಿದ್ದ ವಿಶೇಷ ಸಸಗದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ತಮ್ಮ ಜೀವನದಲ್ಲಿ ದೇವರ ಕೃಪಾ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಆಧ್ಯಾತ್ಮಿಕ ಚಿಂತಕ ಚೇತನ್ ಕುಮಾರ್ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮಾತೆಯವರಿಗೆ ಮಂಗಳಾರತಿ ಮತ್ತು ಅನ್ನಪ್ರಸಾದ ವಿನಿಯೋಗ ನಡೆಯಿತು. ಸತ್ಸಂಗದ ಸಭೆಯಲ್ಲಿ ಲಕ್ಷ್ಮೀ ಚನ್ನಕೇಶವ, ಡಾಕ್ಟರ್ ಭೂಮಿಕಾ, ಋತಿಕ್, ಸಂತೋಷ್, ಮಾನ್ಯ, ತಿಪ್ಪಮ್ಮ, ಪಾಪಣ್ಣ, ಮಲ್ಲೇಶ್, ಚಿತ್ತಮ್ಮ, ಶಾರದಾ, ಇಂದು, ವಿಜಯಮ್ಮ, ಬೋರಮ್ಮ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಮಕ್ಕಳು ಮತ್ತು ಸದ್ಭಕ್ತರು ಭಾಗವಹಿಸಿದರು. ಅನಂತ ಶುಭಾಶಯಗಳನ್ನು ಮತ್ತೆ ಭಕ್ತಿಪೂರ್ವಕ ಆರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ. ಏನಂದ್ರೆ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಏನಂದ್ರೆ ಜೀವ ಶಿವ ಸೇವೆ ಅಂತ. ಅಂದ್ರೆ ಹಿಂದೆ ಬಂದಂತಹ ಸಾಕಷ್ಟು ಜನ ಮಹಾಪುರುಷರ ಸಾಕಷ್ಟು ಜನ ಸ್ವಾಮೀಜಿಯವರಿಗಿಂತ ಹಿಂದೆ ಬಂದಂತವರು ಭಗವಂತನ ನಾಮಸ್ಮರಣೆ ಮಾಡಬೇಕು, ಅದೇ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಅಂದ್ರೆ ಸಾಕ್ಷಾತ್ಕಾರ ಪಡ್ಕೊಳ್ಬೇಕಂದ್ರೆ ಇದನ್ನೆಲ್ಲ ಮಾಡ್ಬೇಕಂತ. ಆದ್ರೆ ಸ್ವಾಮೀಜಿಯವರು ಒಂದು ಮಾತು ಹೇಳ್ತಾರೆ, ಅಂದ್ರೆ ನೀನು ಅಷ್ಟೊಂದೆಲ್ಲ ಮಾಡೋದೇನ್ ಬೇಕಾಗಿಲ್ಲ, ಸಿಂಪಲ್